ಈ ಓದೋ ಹವ್ಯಾಸ ಇದ್ದವರು, ಈ ಪುಸ್ತಕ ಜ್ಞಾನ ಅನ್ನೋದು ಏನೈತಲ್ಲ, ನಿಮ್ಮನ್ನು ಒಂದಲ್ಲ ಒಂದು ದಿನ ನಿಮ್ಮ ಜೀವನದಾಗ ನಿಮ್ಮ ಕೈ ಹಿಡಿತೈತಿ. ಈಗಿನ ಕಾಲದೊಳಗೆ ಎಜುಕೇಷನ್ ಅಂದ್ರೆ ಇಷ್ಟೊಂದು ಇಂಪಾರ್ಟೆಂಟ್ ಆಗೈತಲ್ಲ, ಎಜುಕೇಷನ್ ಇಲ್ಲ ಏನೂ ನಡೆಯೋದು ಇಲ್ಲ. ಹಂಗೆ ಎಜುಕೇಷನ್ ಇಲ್ದವ್ರಿಗೆ ಬೆಲೆನೂ ಇಲ್ಲ ಆಗಿಬಿಟ್ಟೈತಿ. ಅದ್ರ ಸಲುವಾಗಿ ಅಂದ್ರೆ ಈ ಸಾಕಷ್ಟು ಹೌಸ್ ವೈಫ್ಸ್ ಈ ಏನು ಒಂದು 20 ವರ್ಷದ ಹಿಂದಿನ ಜನ್ರೇಷನ್ ಐತಲ್ಲ, ಅವ್ರಿಗೆ ಎಜುಕೇಷನ್ನ ತೊಗೊಳಕ್ಕೆ ಆಗಿರೋದಿಲ್ಲ ಅಥವಾ ಏನೋ ಒಂದು ಕಾರಣದಿಂದ ಎಜುಕೇಷನ್ದಿಂದ ದೂರ ಉಳಿದ್ಬಿಟ್ಟಿರ್ತಾರೋ ಅಂಥವರು ಇವಾಗಿನ ಜನ್ರೇಷನ್ ಈಗಿನ ಈ ವೇಗವಾಗಿ ಏನು ಜಗತ್ತು ಓಡಾಕತ್ತೈತಲ್ಲ ಅದನ್ನೆಲ್ಲ ನೋಡಿ ನಾವು ಯಾಕೆ ಓದಲಿಲ್ಲ, ನಾವು ಯಾಕೋ ಒಂದು ಒಳ್ಳೆಯ ಸ್ಥಾನದೊಳಗೆ ಇಲ್ಲ ಅಂದ್ರೆ ಜಾಬ್ ಮಾಡ್ಕೊಳ್ಳಿಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ಭಾಳಷ್ಟು ಜನರಿಗೆ ಕಾಡಾಕತ್ತೈತಿ. ಅಂಥವ್ರು ಏನು ಮಾಡ್ಬೇಕಂದ್ರೆ ಈ ಎಜುಕೇಷನ್ ಅನ್ನೋದು ಕಾಲೇಜಿಗೆ ಹೋದ್ರೇ ಎಜುಕೇಷನ್ ಅಂದ್ರೆ ಅದೇ ಒಂದು ಗೌರವ ಅಂತ ಆಗೋದಿಲ್ಲ. ನಾವು ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಓದೋ ಹವ್ಯಾಸನ ಬೆಳೆಸ್ಕೋಬೇಕು. ಓದೋ ಹವ್ಯಾಸ ಬೆಳೆಸ್ಕೊಂಡ್ವಿ ಅಂದ್ರೆ ಅದು ಆಟೋಮೆಟಿಕ್ಕಾಗಿ ನಮ್ಗೆ ನಾಲೆಜ್ ಬರೋಕೆ ಶುರು ಆಗ್ತೈತಿ. ಅಂದ್ರೆ ಈ ದಿನನಿತ್ಯ ಏನು ನಡಿತೈತಿ ಅದರ ನಾಲೆಜ್, ಜನ್ರಲ್ ನಾಲೆಜ್, ಈ ನ್ಯೂಸ್ ಪೇಪರ್ ಓದೋದು, ಟಿ ವಿ ನ್ಯೂಸ್ ನೋಡ್ಕೊಳ್ಳೋದು, ಈ ಮೊಬೈಲಲ್ಲಿ ಸಾಕಷ್ಟು ಚಾನಲ್ಸ್ ಅದಾವೆ. ಅಂಥ ಚಾನಲ್ಗಳನ್ನು ಎಜುಕೇಷನ್ ನಾಲೆಜ್ ಚಾನಲ್ಗಳನ್ನು ನೋಡ್ಕೊಬೋದು. ಈಗ ಓದಕ್ಕೆ ಬರದೇ ಇರುವಂಥವ್ರು ಅವರು ಈ ಮಕ್ಕಳ ಹತ್ರ ಎಲ್ಲ ಈಗೋ ಬಿಟ್ಟು ನಾವು ಅವ್ರ ಜೊತೆ ಮಕ್ಕಳಾಗಿ ಈ ಅಕ್ಷರ ಜ್ಞಾನ ಪಡ್ಕೋಬೇಕು. ಅಕ್ಷರ ಜ್ಞಾನ ಪಡ್ಕೊಂಡ್ಮೇಲೆ ಓದಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವು ಓದಬೇಕಂತಂದ್ರೆ ಸಾಕಷ್ಟು ಲೈಬ್ರರಿಗಳಿದ್ದಾವೆ ಅಥವಾ ನ್ಯೂಸ್ ಪೇಪರ್ಸ್ ಇದ್ದಾವೆ, ಬುಕ್ಸ್ ಇರ್ತಾವೆ. ಅವನ್ನೆಲ್ಲನೂ ನಾವು ಓದ್ಕೊತ ಹೋದ್ವಿ ಅಂದ್ರೆ ನಾವು ಕಾಲೇಜ್ಗೆ ಹೋಗ್ದೇ ಒಂದು ಒಳ್ಳೆಯ ಜ್ಞಾನ ಪಡ್ಕೋಬೋದು. ಹಂಗೆ ನೀವು ಈ ಓದೋ ಹವ್ಯಾಸನ ಬೆಳೆಸ್ಕೊಂಡ್ರಿ ಅಂದ್ರೆ ನೀವು ಒಂದಲ್ಲ ಒಂದು ದಿನ ನೀವು ಒಂದು ಉನ್ನತ ಸ್ಥಾನಕ್ಕೆ ಮುಟ್ತೀರಿ. ನಿಮಗೂ ಒಂದು ಜಗತ್ತಿನಲ್ಲಿ ಒಂದು ಬೆಲೆ ಸಿಗ್ತೈತಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಂಜಾನೆ ನಾನು ಹಲಸಿನಕಾಯಿ ತೊಗೊಂಬಂದಿದ್ನಿ. ಅದ್ರ ಪಲ್ಯ ಮಾಡಾಕತ್ತಿದ್ದೆ. ಇವಾಗ ಇದು ಸೀಸ್ನಲ್ ಫ್ರೂಟ್ ಅಲ್ಲ, ಅದ್ರ ಸಲುವಾಗಿ ಇದ್ರದ್ದು ಅಂದ್ರೆ ಏನಾದರೂ ಮಾಡ್ಕೋಬೇಕಂತ ಹೇಳಿ ನಾನು ಹಲಸಿನಕಾಯಿ ಪಲ್ಯ ಮಾಡ್ಕೊಳಕತ್ತಿದ್ನಿ. ಈ ಹಲಸಿನಕಾಯಿಲೆ ನಾವು ಭಾಳಷ್ಟು ವೆರೈಟಿ ಮಾಡ್ಕೋಬೋದು. ಅಂದ್ರೆ ಚಿಪ್ಸ್ ಮಾಡ್ಕೋಬೋದು, ಸಂಡಿಗೆ ಮಾಡ್ಕೋಬೋದು, ಒಂದು ಬಜ್ಜಿ ಮಾಡ್ಕೋಬೋದು, ಡ್ರೈ ಹಿಂಗೆ ರೋಸ್ಟ್ ಮಾಡಿಕೊಂಡು ಕರಿ ಮಾಡ್ಕೋಬೋದು, ಸ್ನ್ಯಾಕ್ಸ್ ಆ ಥರ ಮಾಡ್ಕೋಬೋದು. ನಾನು ಪಲ್ಯ ಮಾಡಕತ್ತೀನಿ. ಈ ಪಲ್ಯಕ್ಕೆ ಒಂದು ಸ್ವಲ್ಪ ಮಸಾಲೆ ಹೆಚ್ಚಾಯ್ತಂದ್ರೆ ರುಚಿ ಹತ್ತೈತಿ. ಇದು ನೀವು ನಾನ್ ವೆಜ್ ತಿನ್ನೋರು ಅಂದ್ರೆ ವೆಜಿಟೇರಿಯನ್ ಏನಿರ್ತೀರಲ್ಲ ಅವರು ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂತಂದಾಗ ನೀವು ಈ ಥರ ಮಾಡಿಕೊಂಡು ತಿನ್ಬೋದು. ಇದು ಹೆಚ್ಚು ಕಡಿಮೆ ಅದೇ ಥರ ರುಚಿ ಹತ್ತೈತಿ ಅಂತ ಅಂತಾರು, ನಾನು ಕೇಳಿದ್ದೆ. ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿರಿ, ಹೆಂಗೆ ಟೇಸ್ಟ್ ಆಗ್ತೈತಿ ನೋಡಿರಿ ಪಲ್ಯ. ಹಂಗೆ ಈ ಮನೆಯೊಳಗೆ ಹೊಲದ್ದು ಕಡ್ಲೆಕಾಳಿದ್ದು ಅವ ಭಾಳ ನುಸಿ ಹತ್ತಿದ್ದು ಅಂತಲೇ ನಾನು ಮನೆಯೊಳಗೆ ಅದನ್ನು ಬೇಳೆ ಒಡಿಸ್ಕೊಳಕತ್ತಿದ್ನಿ. ಮನೆಯೊಳಗೆ ಬೇಸಿಗೆ ಕಲ್ಲಿತ್ತು, ಅದರಿಂದನೇ ನಾನು ಬ್ಯಾಳೆ ಹೊಡ್ಕೊಳಕತ್ತೀನಿ. ಅಂದರೆ ಈ ಕಾಳು ಇರ್ತಾವಲ್ಲ ಹಿಂಗೆ ಕೆಟ್ಟು ಹೋಗ್ತಿರ್ತಾವೆ ಅನ್ನುವಾಗ ನೀವು ಈ ಥರ ಈ ಬೇಸಿಗೆ ಕಲ್ಲೊಳಗೆ ಹಾಕ್ಕೊಂಡು ನಾವು ಬ್ಯಾಳೆ ಹೊಡ್ಕೊಬೋದು. ಈ ಬ್ಯಾಳೆ ಹೊಡ್ಕೊಳ್ಳೋದ್ರಿಂದ ನಾವು ಅದರೊಳಗಿರೋ ನುಸಿ ಏನು ಹುಳ ಇರ್ತಾವಲ್ಲ ಅವು ಹೊರಗೆ ಬಂದುಬಿಡ್ತಾವೆ. ಆಮೇಲೆ ನಾವು ಅವನ್ನ ಕೇರಿ ಹೊರಗೆ ತಕ್ಕೊಂಡು ಈ ಥರ ಸಾನಿಸ್ಕೊಂಡು ನಾವು ಬೇಳೆನ ಹಂಗೆ ಹೊಲಸು ಏನು ಹುಳ ಅದು ಇರ್ತಾವಲ್ಲ ಅವನ್ನ ನಾವು ಬೇರೆ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಹಂಗೆ ಇವು ಭಾಳ ದಿನ ಅದು ಅಂದಮೇಲೆ ಈ ನುಸಿ ಭಾಳ ಆಗಿದ್ದಾವಂದ್ರೆ ಅದು ತಿನ್ನೋಕೆ ಅಷ್ಟೊಂದು ಸರಿ ಅನಿಸೋದಿಲ್ಲ. ಅಂದ್ರೆ ಈ ಫುಡ್ ಪಾಯ್ಸನ್ ಆಗ್ತೈತಿ. ಆದ್ದರಿಂದ ನೀವು ಅವಾಯ್ಡ್ ಮಾಡೋದು ಚಲೋ. ಹಂಗೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸಂಜೆ ಟೈಮಿಗೆ ಈ ಸ್ಕೇಟಿಂಗ್ ಸ್ಟೇಡಿಯಮ್ಗೆ ಬಂದಿದ್ನಿ.
ಅಂದರೆ ಈ ಮಕ್ಕಳಿಗೆ ಹಿಂಗೆ ವೆರೈಟಿ ನಾವು ತೋರಿಸ್ಕೊತ ಹೋಗಬೇಕು. ಅಂದ್ರೆ ಇದರಿಂದ ಅವರಿಗೆ ಬೇರೆ ಬೇರೆ ಈ ಥರನೂ ಇರ್ತಾವು. ಅವರಿಗೆ ನಾಲೆಜ್ ಅಂದ್ರೆ ಅವ್ರ ಮೈಂಡ್‌ಸೆಟ್ ಎದರಲ್ಲಿ ವಾಲ್ತೈತಿ ಅದರಲ್ಲಿ ನಾವು ಅವ್ರನ್ನ ಮುಂದುವರಿಯಕ್ಕೆ ಬಿಟ್ಟು ಬಿಡಬೇಕು. ಹಂಗೆ ರಾತ್ರಿ ಹೊತ್ತಿಗೆ ನಮ್ಮ ಪಾಪುಗೆ ಜಳಕ ಮಾಡಿಸಿ ಒಂದು ಸ್ವಲ್ಪ ಕಾಡಿಗೆ ಅದು ಹಚ್ಚಿ ಆಕಿಗೆ ಮಲಗಿಸಾಕತ್ತಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ.